ಹಾಯ್ ಹೆಲೋ ನಮಸ್ತೆ ವೀಕ್ಷಕರೇ, ಎಲ್ಲ ಚೆನ್ನಾಗಿದೆ ಚಾನಲ್ಗೆ ಸ್ವಾಗತ. ನಮಗೆಲ್ಲರಿಗೂ ಫೇವ್ರೆಟ್ ಆಗಿರೋ ಅಂಥ ಟೀ, ಅದರಲ್ಲೂ ಟೀನ ನಾನು ಬೆಲ್ಲದಲ್ಲೇ ಮಾಡೋದು. ಹಾಗಾಗಿ ಬೆಲ್ಲದ ಟೀ ಶುಂಠಿ ಹಾಕಿ ಹೇಗೆ ಮಾಡೋದು ಅಂತ ಇವತ್ತು ತೋರಿಸ್ತಾ ಇದ್ದೀನಿ. ಬೆಲ್ಲ ಹಾಕಿದ್ರೆ ಹೊಡೆದೋಗುತ್ತೆ ಹಾಲು ಅಂತೆಲ್ಲ ಕೆಲವ್ರಿಗೆ ಸಮಸ್ಯೆ ಇರುತ್ತೆ. ಈ ಪ್ರೊಸೀಜರ್ನ ಫಾಲೋ ಮಾಡಿ. ನಾನಿಲ್ಲಿ ಒಂದು ಪಾತ್ರೆಗೆ ಸಣ್ಣ ಲೋಟದಲ್ಲಿ 1.5 ಲೋಟದಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಅದೇ ಲೋಟದಲ್ಲಿ 2 ಲೋಟ ಟೀಗಾಗುವಷ್ಟು ಮೆಜರ್ಮೆಂಟನ್ನು ತೋರಿಸ್ತಾ ಇದ್ದೀನಿ. ಈ ನೀರು ಚೆನ್ನಾಗಿ ಕುದಿ ಬಂದ ನಂತರ ನಾನಿಲ್ಲಿ 3 ಟೀ ಚಮಚ ಆಗುವಷ್ಟು ರೆಡ್ ಲೇಬಲ್ ನೇಚರ್ ಕೇರ್ ಟೀ ಪೌಡರನ್ನು ಹಾಕ್ಕೋತಾ ಇದ್ದೀನಿ. ನೀವು ಟೀ ಮಾಡೋವಾಗ ಈ ಥರ ಅಲ್ಯೂಮಿನಿಯಂ ಪಾತ್ರೆ ಇದ್ರೇ ಒಳ್ಳೆಯದು. ಸ್ಟೀಲ್ ಪಾತ್ರೆಯಲ್ಲಿ ಅಷ್ಟು ಚೆನ್ನಾಗಾಗಲ್ಲ. ಹಾಗೆ ನಾನು ಬೆಲ್ಲ ಬಳಸ್ತಾ ಇರೋದ್ರಿಂದ 2 ಸ್ಪೂನಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೆಲ್ಲ ಜಾಸ್ತಿ ಬಳಸೋರಾದರೆ 2.5 ಹಾಕ್ಕೊಳ್ಬೋದು. ಹಾಗೆ 1 ಇಂಚ್ ಆಗುವಷ್ಟು ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ನನಗೆ ಸ್ವಲ್ಪ ಹಾಕ್ಕೊಂಡು ಕುಡಿಯೋದಕ್ಕೆ ಇಷ್ಟ ಆಗಲ್ಲ. ಅದು ಸ್ಟ್ರಾಂಗ್ ಫ್ಲೇವರ್ ಶುಂಠಿದು ಇರಬೇಕು. ಗಂಟ್ಲಲ್ಲಿ ಹೋದ ತಕ್ಷಣ ನಿಮ್ಗೆ ಖಾರ ಫೀಲ್ ಆಗಬೇಕು, ಆ ರೀತಿ ನಾನು ಮಾಡ್ಕೊಳ್ತೀನಿ. ಹಾಗಾಗಿ 1 ಇಂಚ್ ಫುಲ್ಲು ಆಗುವಷ್ಟು ಶುಂಠಿನ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ ಕುದೀತಾ ಇರೋ ಟೀಗೆ. ಈಗ ಇದು ಒಂದು 2-3 ನಿಮಿಷ ಚೆನ್ನಾಗೆ ಕುದೀಲಿ. ಚೆನ್ನಾಗಿ ಕುದ್ದಷ್ಟು ಟೀ ಒಳ್ಳೆ ಫ್ಲೇವರ್ ಬರುತ್ತೆ. ಹಾಗೆ ಅದರಲ್ಲಿರೋ ಅಂಶನೆಲ್ಲನೂ ನೀರಿಗೆ ಬರುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಕುದಿ ಬಂದ ನಂತರ ನಾನು ಅದೇ ಲೋಟದ ಅಳತೆನಲ್ಲಿ 2 ಲೋಟ ಆಗುವಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ನಂದಿನಿದು ಗ್ರೀನ್ ಪ್ಯಾಕೆಟ್ ಹಾಲನ್ನು ಬಳಸ್ತಾ ಇದ್ದೀನಿ. ಈ ಹಾಲು ಟೀಗೆ ತುಂಬ ಟೇಸ್ಟಿಯಾಗುತ್ತೆ ಹಾಗೂ ಒಳ್ಳೆ ಕನ್ಸಿಸ್ಟೆನ್ಸಿ ಕೊಡುತ್ತೆ. ನೀರಾಗಿ ಗಟ್ಟಿಯಾಗಿ ಎಲ್ಲ ಆಗೋದಿಲ್ಲ. ಹಾಗಾಗಿ ಈ ಹಾಲನ್ನು ಬಳಸ್ಕೊತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಬಾಯ್ಲ್ ಆಗೋದಕ್ಕೆ ಬಿಟ್ಬಿಡೋಣ. ಮತ್ತೆ ಒಂದು 2 ನಿಮಿಷ ಬಾಯ್ಲ್ ಆಗಬೇಕಾಗತ್ತೆ ಇದು. ನೋಡಿ, ಈಗ ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ. ಈ ರೀತಿ ಚೆನ್ನಾಗೆ ಬಾಯ್ಲ್ ಆಗಿ ಒಂದು ಸಣ್ಣ ಮಾಡಿ 1ರಿಂದ 1.5 ನಿಮಿಷ ಅಷ್ಟು ಈ ಹಂತದಲ್ಲಿ ಬಾಯ್ಲ್ ಆಗೋದಕ್ಕೆ ಬಿಡೋಣ. ಇವಾಗ ನಿಮಗೆ ಪರ್ಫೆಕ್ಟಾಗೆ ಟೀ ರೆಡಿ ಆಗುತ್ತೆ. ಅದನ್ನು ಬೆಲ್ಲ ಮತ್ತು ಶುಂಠಿ ಹಾಕಿರೋವಂಥ ಟೀ. ಈ ಟೀ ಕುಡಿದ್ಮೇಲೆ ಹೊರಗಡೆದು ಸಕ್ಕರೆ ಟೀ ನನಗೆ ರುಚಿನೇ ಸಿಗೋದಿಲ್ಲ. ನೀವು ಸಹ ಒಮ್ಮೆ ನಿಮ್ಮ ಮನೆಯಲ್ಲಿ ಈ ರೀತಿ ಟೀ ಮಾಡ್ಕೊಳ್ಳೋದನ್ನ ಟ್ರೈ ಮಾಡಿ. ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೋಡಿ, ಈಗ ಚೆನ್ನಾಗಿ ಕುದಿ ಬಂದಿದೆ. 1 ನಿಮಿಷ ಸಣ್ಣ ಮಾಡಿಬಿಟ್ಟಿದ್ದೀನಿ. ಈಗ ನಾನು ಟೀ ರೆಡಿ ಆಯಿತು. ಟೀನ ಶೋಧಿಸ್ಕೊಳ್ತೀನಿ. ಟೀ ಸಂಜೆ, ಬೆಳಗ್ಗೆ, ತಿಂಡಿ ಆದಮೇಲೆ ಎಲ್ಲ ಟೈಮಲ್ಲೂ ನಾವು ಟೀನ ಮಾಡ್ಕೋತಾನೆ ಇರ್ತೀವಿ. ಈ ರೀತಿ ಒಮ್ಮೆ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ಬೆಲ್ಲ ಹುಳಿ ಬಂದಿರಬಾರ್ದು, ಹಳೆ ಬೆಲ್ಲ ಆಗಿರಬಾರ್ದು. ಹಾಗಿದ್ರೆ ಹಾಲು ಒಡೆಯೋದಿಲ್ಲ. ಈ ರೀತಿ ಪ್ರೊಸೀಜರಲ್ಲಿ ಹಾಕ್ಕೊಳ್ಳಿ. ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೋಡಿ, ಈಗ ಟೀನ ಶೋಧಿಸ್ಕೊತಾ ಇದ್ದೀನಿ. ಈಗ ಇಲ್ಲಿ ಮತ್ತೆ ಇನ್ನೊಂದು ಇಂಪಾರ್ಟೆಂಟು, ಈ ರೀತಿ ಸೋಸೋದಕ್ಕೆ ಹಾಕ್ಕೊಂಡ್ಮೇಲೆ ಹಾಗೆ ಎಸ್ದು ಬಿಡಬೇಡಿ. ನೋಡಿ, 1 ಸ್ಪೂನ್ ತೊಗೊಂಡು ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳಿ. ಆವಾಗ ಶುಂಠಿ ಟೀನಲ್ಲಿರೋ ಎಲ್ಲ ಸ್ಟ್ರಾಂಗ್ ಫ್ಲೇವರ್ಸು ಟೀಗೆ ಬರುತ್ತೆ. ಇದು ನೀವು ಕಂಜೂಸ್ ಅಂತ ಅಂದ್ಕೊಂಡ್ರೆ ಗೊತ್ತಿಲ್ಲ, ಆದರೆ ಇದು ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಈ ರೀತಿನೇ ಟೀನ ರೆಡಿ ಮಾಡ್ಕೊಳ್ತೀನಿ. ಸೊ ನನಗೆ ಬೆಲ್ಲದ ಜೊತೆ ಶುಂಠಿ ಟೀ ರೆಡಿ ಆಯಿತು. ಇದ್ರ ಜೊತೆ ನೀವು ಟೀ ಟೈಮ್ ಸ್ನ್ಯಾಕ್ಸ್ ಏನನ್ನ ಬೇಕಾದರೂ ಮಾಡಿಕೊಂಡು ತಿನ್ಬೋದು. ನೀವು ಸಹ ಮಾಡ್ಕೊಳ್ಳಿ. ಖುಷಿಯಾಗಿ ಕುಡೀರಿ, ಖುಷಿಯಾಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.